ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಮೊದಲನೇ ಗೇಟ್ ಓಪನ್ ಮಾಡಿದೆ, ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಈ ಥರ ರೀಲ್ಸ್ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ತಿಂದೆ, ಕುತ್ತೆ, ಎದ್ದೆ. ಬನ್ನಿ ಗೈಸ್, ನಾನು ನಿಮ್ಮ SRJ ಕನ್ನಡಿಗ. ಇವತ್ತು ಬಂದುಬಿಟ್ಟ ಯಾವಾರಪ್ಪ ಅಂದರೆ ಗುರುವಾರನ ಸೋಮವಾರ, ಮಂಗಳವಾರ, ಬುಧವಾರ, ಕರೆಕ್ಟ್. ಇವತ್ತು ಗುರುವಾರ ಅನಿಸುತ್ತೆ. ಇಲ್ಲ ಗೈಸ್, ವೆನೆಸ್ಡೇ ಅಂದರೆ ಯಾವುದು? ಟ್ಯೂಸ್ಡೇ. ನಿನ್ನೆ ಮಂಗಳವಾರ ಆಯಿತು. ಇವತ್ತು ಇರಿ ನೋಡೇ ಬಿಡೋಣ. ನಮಗೆ ಇಂಗ್ಲೀಷ್ ಪಕ್ಕ ಬರೋಲ್ಲ, ಬೇರೆ ಕ್ಯಾಲೆಂಡರ್ ತೆಗೆದುಬಿಟ್ಟು ನೋಡೋಣ ಯಾವಾರ ಬರುತ್ತೆ ಅಂತ. ಗೈಸ್, ಇವತ್ತು ಬುಧವಾರ. ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಪೆಟ್ರೋಲ್ ಅಂತ ಐತೆ ಒಂಚೂರು. ಬನ್ನಿ ನೋಡೋಣ ಇವತ್ತು ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಓಡಿಸ್ತಾನೆ. ನಿನ್ನೆ ಸಂಜೆ ಮಾಡಬೇಕಂತ ಹೋದೆ, ಮಳೆ ಬಂತು. ಬೇಗನೆ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಒಂದು 8 ಗಂಟೆ ಅಷ್ಟರಲ್ಲೇ ಮಾಡ್ಕೊಂಡ್ಬಿಟ್ಟೆ. ಒಂದು 7 ಗಂಟೆ ಏನೋ ಸುಮಾರು ಊಟ ಮಾಡಿಬಿಟ್ಟೆ. ಹೆಂಗೋ ಅಡುಗೆ ಬಿಸಿ ಮಾಡಿದ್ನಲ್ಲ, ಬೇಳೆ ಸಾರು ಅದು ಇದು ಬೇಗನೆ ತಿಂದುಬಿಟ್ಟಿದ್ದೀನಿ. ಇನ್ನೂ ಏನು ಹುಷಾರಾಗಿಲ್ಲ, ಇನ್ನೂ ಕೆಮ್ಮು ಹಾಗೆ ಐತೆ. ಇನ್ನೂ ಆಲ್ಮೋಸ್ಟ್ ನಾನು ಡ್ಯೂಟಿ ಲಾಗಿನ್ ಆಗಿದೆ 5 ಗಂಟೆಗೆ. ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟೇನು, ಒಂದು ಬಿದ್ದಿಲ್ಲ ಗೈಸ್. ನಾನೆಲ್ಲ ಆಚೆ ಕಡೆ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಳೆನೂ ಇಲ್ಲ, ಏನೂ ಇಲ್ಲ. ಸೂರ್ಯ ಬರ್ತಾವಣೆ ನೆತ್ತಿ ಮೇಲೆ. ಇನ್ನೊಂದು 1 ಅವರ್ ಬಿಟ್ಟರೆ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದುಬಿಡುತ್ತೆ. ಸಂಜೆ ನೋಡಿದ್ರೆ ಮಳೆ. ಏನು ಗೈಸ್ ಇದು? ಪೋಟ್ರಾದ್ರೂ ಓಪನ್ ಮಾಡ್ಕೊಂಡು ಬಿಡೋಣ ಇರಿ ಒಂದು ನಿಮಿಷ. ಸುಮ್ಮನೆ ಕುತ್ಕೊಂಡು ಬೋರ್ ಬರ್ತಾಯಿತ್ತು. ಪೋಟರ್ ಈಸ್ ಓಪನ್ ಆಯಿತು. ಪೋಟರ್ ಓಪನ್ ಆಯಿತು ಗೈಸ್. ಬನ್ನಿ ಇವಾಗ 4 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. 4ರಲ್ಲಿ ಒಂದು ಯಾವ್ದು ಬಿಡುತ್ತೆ ಅದನ್ನು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಗೈಸು. ರ್ಯಾಪಿಡೋದಲ್ಲಿ ಒಂದು ಬಿದ್ದೈತೆ ಮೊದಲನೇದು, 90 ರೂಪಾಯಿದು. ಎಲ್ಲಪ್ಪ ಅಂದರೆ ಯಾವ ಏರಿಯಾ ಗೈಸು? ಪಿನೇ ಕಡೆ. 90 ರೂಪಾಯಿದು 90 ಬೆಳಗ್ಗೆ. ಕಸ್ಟಮರ್ ಹೆಸರು ಬಾಲರಾಜು. ಕಸ್ಟಮರ್ ಹೆಸರು ಕಾಂಟ್ಯಾಕ್ಟ್ ಮಾಡಿಬಿಡೋಣ ಬೇಗ. ಎಲ್ಲವರು ಯಾರಿಗೆ ಗೊತ್ತು? ಗೈಸ್ ಇದೆಲ್ಲ ಆಫ್ ಮಾಡಿಬಿಡೋಣ. ಊಬರು ಆಫು. ಸರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬನ್ನಿ ಸರ್. ಬನ್ನಿ ಗೈಸು, ಕಸ್ಟಮರ್ ಬರ್ತಾನಂದವ್ರೆ. ವೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡೋಣ. ಇಲ್ಲಿ ಯಾವ ರೋಡ್ ಇದೆ? ರೋಡು ಕೀ ಆಫ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡೋದು? ಏನು ಮನೆಗಳು ಕಟ್ತಾನೆ. ಇದು ಹಳೆ ಮನೆ ಇತ್ತು ಗೈಸು. ಹಳೆ ಮನೆನ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ಹೊಸದಾಗಿ. ಬಂದರೆ ಇಲ್ಲೋ ಇನ್ನು. OTP ಇಡಿ 1870. ಹಾಂ, ಕೂತ್ಕೊಳ್ಳಿ. ಬನ್ನಿ ಗೈಸ್, ಇಲ್ಲಿಂದ ಪಿನ್ಯಾಗೆ 8.8 ಕಿಲೋಮೀಟ್ರು. ಹಿಂಗೆ ಔಟ್ರಿಂಗ್ ರೋಡು ಹೋಗೋಣ. ಬನ್ನಿ ಗೈಸ್, ಇವಾಗ ಪಿನ್ಯಾ ಕಡೆ ಹೋದ್ಮೇಲೆ ಸಿಗ್ತೀನಿ ಗೈಸು. ಅದನ್ನು ಡ್ರಾಪ್ ಕೊಟ್ಟೆ. ಇನ್ನೊಂದು ಆರ್ಡ್ರ್ ಬಿದ್ದಿತ್ತು ಮುಂಚೆನೇ. ಇವಾಗ ಹೋಗ್ತಾಯಿದ್ದೀನಿ. ಇನ್ನೊಂದು 500 ಮೀಟರ್ಸ್ ಐತೆ, ಕ್ಯಾನ್ಸಲ್ಲು. ಏನು ಮಾಡೋದು? ಏನು ಡ್ರಾಪ್ ಅಂತೀನಿ. ಕ್ಯಾನ್ಸಲ್ ಇದಕ್ಕಾದ್ರೂ ಮಾಡಿದ್ರು ಯಾರಿಗೆ ಗೊತ್ತು. 90 ರೂಪೀಸ್ ಆಯಿತು ಮೊದಲನೇದು. ರ್ಯಾಪಿಡೋ ವ್ಯಾಲೆಟ್ಗೆ 44 ರೂಪಾಯಿ. ಬನ್ನಿ ಮತ್ತೆ ಬೇರೆ ಅಪ್ಲಿಕೇಶನ್ ಓಪನ್ ಮಾಡಿಬಿಡೋಣ. ಸುಮ್ಮನೆ ಬಂದಲ್ಲ ಅಲ್ಲಿಂದ ಸ್ಪೀಡಾಗಿ. ಪೋಟ್ರು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. 4 ಅಪ್ಲಿಕೇಶನು. ಯಾವ್ದು ಮತ್ತೆ ಬೀಳುತ್ತೆ ಅದನ್ನು ತೊಗೊಂಡು ಹೋಗ್ತೀನಿ. ಸುಮ್ಮನೆ ಯಾವುದು ಇದನ್ನು ಬೀಳಿಲ್ಲ ಅಂದರೆ ಇದಕ್ಕೆ ತಲೆನೋವು ಮಾಡ್ಕೊಳ್ಳೋದು. ಮತ್ತು 90 ಆದ್ರೆ ಹುಡ್ಕೊಂಡು ಹೋಗ್ಬಿಡೋಣ. 90 ಅಂದರೆ 90 ಆರ್ಡ್ರಸ್ ಅದು ಬಿದ್ದರೆ ಅಂತ ಹೇಳ್ತಾ ಇರೋದು. ಬೇರೆ 90 ತಿಳ್ಕೊಬೇಡಿಯಪ್ಪ, ಇವಾಗಲೇ ಹೇಳ್ತೀನಿ. ತಿಳ್ಕೊಂಡ್ರೂ ನಾನೇನು ಮಾಡೋಕ್ಕಾಗಲ್ಲ. ಅವ್ರವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ, ಅವ್ರವ್ರ ಮೈಂಡಿಗೆ ಹೆಂಗೆ ಬರುತ್ತೆ ಹಂಗೆ ತಿಳ್ಕೊತಾರೆ. ಏನಂತೀರ? ಬಂದಿವ್ರೆ ಯಾವುದೋ ಹೊಸ ಜಿಮ್ಮು. ಅವರೆಲ್ಲ ಸಖತ್ತಾಗಿ ಮಾಡಿಟ್ಟವ್ರೆ ಜಿಮ್ ಒಳಗಡೆ. ಆ ವಿಡಿಯೋದಲ್ಲಿ ಹೆಂಗೆ ಬಂತ ಗೊತ್ತಿಲ್ಲ. ಬರೋಲ್ಲ, ನಾವು ಜಿಮ್ ಮಾಡೋಷ್ಟು ಇದನ್ನೆಲ್ಲ. 136 ರೂಪಾಯಿ ಎಲ್ಲಿ ಬಿತ್ತು? ಕೆಂಗೇರಿ ಸೆಟ್ಲೈಟು 1.7 136 ರೂಪಾಯಿ ಬಿದ್ದೈತೆ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ರಿಕ್ವೆಸ್ಟು ಯಾವ ಕಡೆ ಇದೆ? 1.7 ಕಿಲೋಮೀಟ್ರ್ ಐತೆ ಗೈಸ್ ಪಿಕಪ್ಪು. ಮದನ್ ಎಲ್ಲವ್ರೆ? ಮದನು
ಜಾಳಹಳ್ಳಿ ಕಡೆ ಹೋಗ್ಬೇಕು. ಜಾಳಹಳ್ಳಿ ಅಂತೀನಿ, ಇದ್ರ ಕಡೆ ಹಿಂಗೆ ಹೋಗ್ಬೇಕು. ಮೇನ್ ರೋಡ್ ಹಿಡ್ಕೊಂಡು ಮತ್ತೆ ಆ ಕಡೆ ಹೋಗ್ಬೇಕು ಇವಾಗ. ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಈ ಥರ ಒಂದೊಂದು ಸರಿ ಕ್ಯಾನ್ಸಲ್ಗಳು ಆಗ್ತಾ ಇರ್ತವೆ. ಓ ಕೋಳಿ 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 ಹಿಡ್ರಿ, ಬನ್ನಿಗೆ ಸಿಗ್ತೀನಿ ಗೈಸ್. ಇವಾಗ 3ನೇ ರೈಡ್ ಬಿದ್ದಿರೋದು ಊಬರಲ್ಲಿ, 2ನೇದು ಇದು ಬಿದ್ದಿರೋದು ಆಲ್ಮೋಸ್ಟು. ಎಲ್ಲಿದ್ದಾರೆ ಕಸ್ಟಮರು? ಇನ್ನು ಮುಂದೆ ಯಾವುದು ಉಡುಪಿ ಉಪಹಾರ ಹತ್ರ. ಎಲ್ಲವರೇ ನೋಡೋಣ ರೀ ಗೈಸ್ ಕಸ್ಟಮರು. ಇರಿ ಕಾಲೇ ಮಾಡಿಬಿಡೋಣ ಕಸ್ಟಮರ್ಗೆ. ಒಳಗಡೆ ಎಲ್ಲೋ ಹೋಗ್ತಾರೆ ಅನಿಸುತ್ತೆ, ಮ್ಯಾಪ್ ಅಲ್ಲಿ ತೋರಿಸ್ತೈತೆ, ಎಲ್ಲಂತ ಗೊತ್ತಿಲ್ವಲ್ಲ. ಇರಿ ಸಿಗ್ತೀನಿ ಗೈಸ್. ಇವಾಗ ಡ್ರಾಪ್ ಮಾಡೋದು ಅಣ್ಣ 73. ಈ ಥರ ಪೈಸಾ 50 ಪೈಸೆ ಮೇಲ್ಗಡೆ ಇದ್ದರೆ ರೌಂಡ್ ಅಪ್ ಹೇಳ್ಬಿಡ್ತೀನಿ. ಇಲ್ಲ ಇದ್ದಿದ್ದು ಹೇಳ್ಬೇಕಲ್ಲ, ಒಳಗಡೆ ಇದ್ದರೆ ಮಾತ್ರ. ತೊಗೊಳ್ಳಿ ಸ್ಕ್ಯಾನರ್ ತೊಗೊಳ್ಳಿ. ಹೌದಾ, ಒಳ್ಳೇದಾಗಲಿ ಬಿಡಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಏನು ಮದುವೆಗೆ ಬಂದಿದ್ದೀರಾ? ಓ ಆ್ಯನಿವರ್ಸರಿನಾ? ಹಾಂ. ಇದನ್ನು ಕೊಡಿ ಹೆಲ್ಮೆಟು. ಓಕೆ ಅಣ್ಣ, ಪೇ ಆಗಿಲ್ಲ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ ಬಾಯ್. ಬನ್ನಿಗೆ ಇದು ಇವಾಗ ಊಬರಲ್ಲಿ ಒಂದು ಕೊಟ್ಟೆ, ಡ್ರಾಪ್ ಕೊಟ್ಟೆ ಅಣ್ಣ. ಹಾಂ ಸರಿ ಅಣ್ಣ, ಬನ್ನಿ. ಅವರು ರ್ಯಾಪಿಡೋ ಪೋಟ್ರ್ ಮೈಸೂರಲ್ಲಿ ಮಾಡ್ತಾರಂತೆ. ಬೈಕ್ ಟ್ಯಾಕ್ಸಿನ ಪೋಟ್ರ್ ಮಾಡ್ತಾರಂತೆ ಜಾಸ್ತಿ. ಅದು ಮೈಸೂರಿಂದ ಇವಾಗ ಬೆಂಗಳೂರು ಬಂದವ್ರೆ ಏನೋ ಆ್ಯನಿವರ್ಸಿಗೆ. ಬನ್ನಿ ನಾವು ಇವಾಗ ಮತ್ತೆ ರ್ಯಾಪಿಡೋ ಅದು ಇದು ಲಾಗಿನ್ ಆಗಿದ್ದೀನಿ. ಇವಾಗ ಇರೋದು ನಾನು ಎಲ್ಲಿಯಪ್ಪ ಅಂದರೆ ಉಳ್ಳಾಳ ರೇಣುಕಾ ಕಾಂಡಿಮೆಂಟ್ಸ್ ಹತ್ರ. ಒಂದು ಕಪ್ ಟೀ ಕುಡಿದು ಬಿಡೋಣ. ನಿಮ್ದೇನಾ ಮೇಡಮ್? OTP ಹೇಳಿ. 2589. ಬನಶಂಕರಿಗೆ ಬಿದ್ದುಬಿಟ್ಟೈತೆ ಗೈಸು. 11 ಕಿಲೋಮೀಟ್ರ್ ಐತೆ. ತೊಗೊಳ್ಳಿ ಅಲ್ಲಿ ಓಡಿಸಲ. ಬನ್ನಿ ಗೈಸ್, ಬನಶಂಕರಿಗೆ ಹೋಗೋಣ. ಇಲ್ಲಿಂದ ಆಲ್ಮೋಸ್ಟು 11 ಕಿಲೋಮೀಟ್ರ್ 25 ನಿಮಿಷ ತೋರಿಸೈತೆ. ಟ್ರಾಫಿಕ್ ಇಲ್ಲಾಂದರೆ ಬೇಗ ಹೋಗ್ಬೋದು. ಅಂದರೆ ಟ್ರಾಫಿಕ್ ಇದ್ದರೆ ಮುಗದೇ ಹೋಯ್ತು. ಬೇಗ ಮೇನ್ ರೋಡ್ ಹಿಡ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಏರಿಯಾ ಅಂತ? ಬನಶಂಕರಿ 103 ಮೇಡಮ್. ಬನ್ನಿಗೆ ಇದು ಆಲ್ಮೋಸ್ಟು ಎಲ್ಲ ಸೇರಿ ಒಂದು 400 ರೂಪಾಯಿ ಆಗಿದೆ. 2 ಸೇರಿ, ಊಬರು ಮತ್ತು ಓಲಾ ಸೇರಿ. ಅಯ್ಯಪ್ಪ 103 193 ಇದು. ವೆಲ್ಕಮ್ ಮೇಡಮ್. ಊಬರಲ್ಲಿ ಎಷ್ಟು ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಫಸ್ಟು ಬೇರೆ. ಅದು 193, ಇದು 257. ನ್ಯಾಷನಲ್ ಕಾಲೇಜು 3 ಕಿಲೋಮೀಟ್ರ್ ಪಿಕಪ್ಪು. ಅಲ್ಲಿಗೆ ಯಾರು ಹೋಗ್ತಾರೆ? ಹಾಂ, ನ್ಯಾಷನಲ್ 3 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಆಲ್ಮೋಸ್ಟ್ ಒಂದು 400 ರೂಪಾಯಿ ಆಗಿದೆ ಎಲ್ಲ ಸೇರಿಸ್ಬಿಟ್ಟು. ಈ ಟೈಮಿಂಗ್ಸು ಕರೆಕ್ಟಾಗಿ 8:30 ಆಗಿದೆ ಗೈಸು. ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋಣ ಫಸ್ಟ್. ಅಲ್ಲಿಂದ ಬರ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಬೇಕಂತ ಅನ್ಕೊಂಡೆ. ಜನ ಇದ್ರಲ್ಲ, ಕಸ್ಟಮರ್ ಬೇರೆ ಇದ್ದರು. ಒಂದು 500 ಮೀಟ್ರ್ ಡ್ರಾಪ್ ಇತ್ತು, ಅದಕ್ಕೆ ಬಂದುಬಿಟ್ಟು ಡ್ರಾಪ್ ಕೊಟ್ಟು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೀನಿ ಗೈಸ್. ಇವಾಗ ಯಾವ ಏರಿಯಾದಲ್ಲಿ ಇದ್ದೀನಿ ಅಂದರೆ ಕಗ್ಲಿಪುರದಲ್ಲಿದ್ದೀನಿ ಇವಾಗ, ಬಸ್ ಸ್ಟಾಪ್ ಹತ್ರ. ಇಲ್ಲಿಂದ ಯಾವ್ದಾರು ಕೊಟ್ಟರೆ ಸಾಕಪ್ಪ. ಎಷ್ಟು ಪರ್ನೆಕ್ಸ್ ಆಯಿತು? 460 ಪ್ಲಸ್ಸು ರ್ಯಾಪಿಡೋ ಎಷ್ಟು? ಟೋಟಲ್ ಒಂದು 600 ರೂಪಾಯಿ ಆಗಿದೆ ಗೈಸು. ಮತ್ತೆ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಓಲಾ, ಊಬರ್, ರ್ಯಾಪಿಡೋ 4 ಅಪ್ಲಿಕೇಶನ್ ಈಸ್ ಆನ್. ಟೈಮಿಂಗ್ಸು 9:26 ಗಂಟೆಗಿದೆ. ಓಂ ನೋಮ್ ಡೋಸ್. ಒಂದು ಯಲಂಕ ಕೊಟ್ಬಿಡು. ಹಾಗೆ ನೋಡೋಣ. 460 ರೂಪಾಯಿ ಆಗಿದೆ ಇದರಲ್ಲಿ, ಊಬರಲ್ಲಿ. 200 ಚಿಲ್ಲರೆ ಕೊಟ್ಟಿದ್ದ ಇದಕ್ಕೆ. ಎಷ್ಟೋ 14 ಬನಶಂಕರಿಂದ ಕಗ್ಲಿಪುರಕ್ಕೆ ಬಿಟ್ಟು ಡ್ರಾಪ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಇದ್ರ ಕಡೆ ಹೋಗ್ತಾಯಿದ್ದೀನಿ, ಸಿಟಿ ಕಡೆ. ಸ್ಲೋವಾಗಿ ಹೋಗ್ತೀನಿ, ಟಿಫನ್ ಮಾಡಿಕೊಂಡು ಆರಾಮಾಗಿ ಯಾವ್ದಾದ್ರು ಬೀಳುತ್ತೇನೆ. ಅಲ್ಲಿ ಮುಂದೆ ಒಂದು ಟಿಫನ್ ಅಂಗಡಿ ನೋಡಿದ್ದೀನಿ, ಎಲ್ಲ ಬಿಟ್ಟು ಟಿಫನ್ ಟೀ ಕಾಫಿ ಕುಡಿದು ಆರ್ಡ್ರ್ ಬಿದ್ದರೆ ಹಂಗೆ ಹೋಗ್ತೀನಿ. ಇಲ್ಲಾಂದರೆ ಟಿಫನ್ ಮಾಡ್ಕೊತ ಕೂತ್ಕೋತೀನಿ ಅಷ್ಟೇ ಬೀಳೋವರೆಗೂ ಇಲ್ಲೇ. ಮತ್ತು ಯಾಕೆ ಸುಮ್ಮನೆ ಖಾಲಿ ಹೋಗಲಿ 10 ಕಿಲೋಮೀಟ್ರ್ವರೆಗೂ ಮೇನ್ ಇದ್ರವರೆಗೂ ಮೆಟ್ರೋ ಸ್ಟೇಷನ್ ಯಾವುದು ಬರುತ್ತಲ್ಲ, ಅದು ಯಾವ ಏರಿಯಾ ಅಂತ ಗೊತ್ತಿಲ್ಲ, ಅದು ಬೇರೆ ಹೆಸರುಗಳೇ ಬರೋಲ್ಲ. ಬನ್ನಿ ಪರವಾಗಿಲ್ಲ, ಸಿಗ್ತೀನಿ ಅಲ್ಲಿ ಆಮೇಲೆ.
ಇದು ಮತ್ತೆ ಕಗ್ಲಿಪುರಿಂದ ಏನು ಖಾಲಿನೇ ಬಂದೆ, ಯಾವುದೂ ಬೀಳಲಿಲ್ಲ. 4 ಕಿಲೋಮೀಟ್ರಾ ಯಾವನ್ ಗುರು? 4 ಕಿಲೋಮೀಟ್ರು, 9 ಕಿಲೋಮೀಟ್ರು ಡ್ರಾಪು, 15 ಕಿಲೋಮೀಟ್ರು ಕ್ಯಾನ್ಸಲು. ಅಲ್ಲಿ ಹೋಗೋಷ್ಟಲ್ಲಿ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ನಾವೇ ಕ್ಯಾನ್ಸಲ್ ಮಾಡಿದ್ದು ಬೆಸ್ಟ್ ಅಲ್ವಾ? ಅಲ್ಲಿಂದ ಮೆಟ್ರೋ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ. ಇವಾಗ ಆಗರ ಸರ್ಕಲ್ ಇದೆಯಲ್ಲ, ಅಲ್ಲಿದ್ದೀನಿ ನೈಸ್ ರೋಡ್ ಹತ್ರ. ಇನ್ನೂ ಬಿದ್ದಿಲ್ಲ, ಏನು ಅಷ್ಟೇ. ಇವಾಗ ಜಸ್ಟ್ ಯಾವುದೋ ಬಿತ್ತು ನೋಡಿದ್ರೆ 4 ಕಿಲೋಮೀಟ್ರ್ ಪಿಕಪ್ ಐತೆ. ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ನೋಡೋಣ ಬನ್ನಿ, ಪರವಾಗಿಲ್ಲ, ಬೇರೆ ಯಾವ್ದಾರು ಬೀಳುತ್ತೇನಂತ. ಇದು ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಊಬರಲ್ಲಿ 674 ಆಗಿದೆ. ಓಲಾದಲ್ಲಿ ಎಷ್ಟಪ್ಪ ಅಂದರೆ, ಓಲಾದಲ್ಲಿ 191, ರ್ಯಾಪಿಡು 600, 700 ಪ್ಲಸ್ 800 ರೂಪಾಯಿ ಅಂದ್ಕೊಳ್ಳಿ. 800 ಪ್ಲಸ್ ಇದೊಂದು 200, 1000 ರೂಪಾಯಿ ಆಗಿದ್ದಾಗ ಇದು. ಇವಾಗ 12 ಗಂಟೆ ಆಯಿತು. ಆಲ್ಮೋಸ್ಟ್ 1.5 ಗಂಟೆ ಆರ್ಡ್ರ್ ಕೊಟ್ಟಿಲ್ಲ, ಟಿಫನ್ನು ಮಾಡಿಲ್ಲ, ಊಟನೂ ಮಾಡಿಲ್ಲ ಇನ್ನೂ. ಏನು ಮಾಡ್ತೀರಾ? ಸಾಲ ಇದ್ದರೆ ಯಾವುದು ಊಟನೂ ಹೊಟ್ಟೆನೂ ಹಸಿಯಲ್ಲ, ಏನೂ ಹಸಿಯಲ್ಲ. ಕೆಲಸ ದುಡ್ಡು 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 ಅವನ್ನ ಹಾಕೊಂಡು ರೊಕ್ಕ ಅನ್ಕೊತ ಹೋಗ್ಬೇಕಾಗಿದೆ. ಊಟ ಮಾಡ್ತೀನಿ ಇವಾಗ. ಎಲ್ಲರೂ ಇಲ್ಲಿ ರೋಡ್ ಸೈಡ್ ಇದ್ರು, ಅಲ್ಲಿ ಡ್ರಾಪ್ ಇತ್ತು. ಕಸ್ಟಮರ್ ನೋಡಿದ್ರೆ ಯೂಟರ್ನ್ ಮಾಡ್ಕೊಂಡು ಬರೋಕ್ಕೆ 2 ಕಿಲೋಮೀಟ್ರ್ ಹೋಗೋದು, 2 ಕಿಲೋಮೀಟ್ರ್ ಬರೋದು. ಎರಡಿಗೆ ಯಾವುದಿದು ಇಂದ್ರಾನಗರಿಂದ ಕನಕಪುರ ರೋಡು, ಕನಕಪುರ ಅಂತೀನಿ. ಯಾವುದಿದು ಯಾವುದು ಏರಿಯಾ ಅಂದರೆ ಇದು? ಒಂದು ನಿಮಿಷ. ಹೊಸ ರೋಡು ಯಾವುದೋ ಏರಿಯಾ ಇದು, ನೆನಪೇ ಬರ್ತಾಯಿಲ್ಲಲ್ಲ. ಇಂದ್ರಾನಗರಿಂದ ಬರ್ತೀವಲ್ಲ, ಯಾವ ಕಡೆ ಅಂದರೆ ಇದು ಔಟ್ರಿಂಗ್ ರೋಡು. HSR ಅಂದ್ಕೊಳ್ಳಿ, HSR. ಈ ಕಡೆ ಇನ್ನೊಂದೇ ಇದೆ, ಮಡಿವಾಳ ಕಡೆ ಹೋಗೋ ರೋಡು. ಅದು ಏರಿಯಾ ಹೆಸರೇ ಬರ್ತಲ್ಲ ನನಗೆ. ಹೊರಲ್ಲ ಬಿಡಿ. ಇದು 117 ಎಲ್ಲಿತ್ತು? ಗುಟ್ಟಳ್ಳಿಗೆ ಬಿದ್ದೈತೆ. 2.7 ಕಿಲೋಮೀಟ್ರ್ ಪಿಕಪ್ ಐತೆ. ಇರಿ ನೋಡೋಣ ಎಷ್ಟು ಕಿಲೋಮೀಟ್ರ್. 2.7 ಕಿಲೋಮೀಟ್ರ್ ತೋರಿಸೋಣ. ಅಬ್ಬಾ ರೇ, ಬೇಡ ಬಿಡಿ, ಇದು ಕ್ಯಾನ್ಸಲ್ ಮಾಡ್ಕೋತೀನಿ. ಮತ್ತು ಮನೆ ಕಡೆ ಸಮೀಪ ಆದರೆ ಮನೆ ಕಡೆ ಹೋಗ್ಬೇಕು ಅನ್ಸುತ್ತೆ, ಅದಕ್ಕೆ ಬೇಡ. ಯಾವ್ದಾರು ಬಿಟ್ಟರೆ ಇನ್ನು ಯಲಹಂಕ ಬಾಗ್ನೂರು ಕಡೆ ಬೀಳಲಿ ಪರವಾಗಿಲ್ಲ. ಆ ಕಡೆ ಹೋದ್ರೂ ಮನೆ ಕಡೆ ಹೋಗಂಗೆ ಅನ್ಸಲ್ಲ, ಯಾಕಂದ್ರೆ ಮತ್ತೆ ಅಲ್ಲೇನು ದೂರನೂ ಆರ್ಡ್ರ್ ಕೊಡ್ತಾನಲ್ಲ. ನೋಡೋಣ ಬರೀ ಯಾವ್ದಾರು ಒಂದು ಹೋಟೆಲ್ನಲ್ಲಿ ಹೋಗ್ಬಿಟ್ಟು ಊಟಾದ್ರೂ ಮಾಡೋಣ. ಉತ್ತರ ಕರ್ನಾಟಕ ಹೋಟೆಲ್ ಎಲ್ಲಿತ್ತು ನೋಡ್ತೀನಿ ಇವಾಗ. ಆ ಹೋಟೆಲ್ಗೆ ಹೋಗ್ಬಿಟ್ಟೆ ಊಟ ಮಾಡ್ತೀನಿ. ಆಟೋ ಮೇಲೆ ಏನು ಗಿಚ್ ಲೈನ್ ಹಾಕೋಣ ಅಂದರೆ, ಖುಷಿಯಾಗಿದ್ದೀನಿ ಅನ್ನೋದು ಭ್ರಮೆ, ಖುಷಿಯಾಗಿರುತ್ತೇನೆ ಅನ್ನೋದು ಕಲ್ಪನೆ, ಹೇಗಿದ್ದರೂ ಬದುಕುತ್ತೇನೆ ಅನ್ನೋದು ವಾಸ್ತವ. ನೈಸ್ ಬ್ರೋ. ಗೈಸ್, ಮಧ್ಯಾಹ್ನ 12:30 ಗಂಟೆಗೆ ಊಟನೇ ಮಾಡಿಬಿಟ್ಟೆ ಶ್ರೀನಿಧಿ ಸಾಗರದಲ್ಲಿ. 120 ರೂಪಾಯಿ ತೊಗೊಂಡ್ರು ಗೈಸ್. ಏನು ನಾರ್ಮಲ್ ಚೆನ್ನಾಗಿತ್ತು, ಪರವಾಗಿಲ್ಲ. ಕೈ ತೊಳ್ಕೊಬೇಕಾದ್ರೆ ಲಾಗಿನ್ ಆಗಿಬಿಟ್ಟಿದ್ದೆ. ಒಂದು ಆರ್ಡ್ರ್ ಬಿದ್ದುಬಿಟ್ಟೈತೆ. ಎಲ್ಲಪ್ಪ ಅಂದರೆ SJ ಡ್ರಾಪ್ ಎಲ್ಲಿ ಅಂತ ನೋಡಿಲ್ಲ. ಒಂದು 120 ರೂಪಾಯಿ ಕೊಟ್ಟಿದ್ದರು. ನೋಡೋಣ ಬರ್ರಿ, ಪಿಕಪ್ ಹತ್ರ ಬಂದಿದ್ದೀನಿ. ಯಾರವರೇ ಕಸ್ಟಮರು? ಎಲ್ಲವರೇ ಕಸ್ಟಮರು. ಹಿರಿಯ ಕಾಲೇ ಮಾಡಿಬಿಡೋಣ ಕಸ್ಟಮರ್ಗೆ. ಏನಂತೀರ? ಎಲ್ಲವರು ಯಾರು ಗೊತ್ತು? SJ ಕಸ್ಟಮರ್ ಹೆಸರು. ಹಿರಿಯ ಸಿಗ್ತೀನಿ ಗಾಯ್ಸ್. ಇವಾಗ ಒಂದು ಡ್ರಾಪ್ ಕೊಟ್ಟೆ ಅಲ್ಲಿ ಕಸ್ಟಮರ್ಗೆ. ಈ ಟ್ರಾಫಿಕಲ್ಲಿ ಬೆಳ್ಳಂದ್ರ ಕಡೆ ಇದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ, ಏನು ಕೇಳ್ತೀರಾ? ಇವಾಗ ಯಾವ ಕಡೆ ಹೋಗೋದಂತಲೇ ಗೊತ್ತಾಗ್ತಲ್ಲ. ಊಬರು ಮತ್ತು ಓಲಾನು ಒಂದು ಓಪನ್ ಮಾಡ್ಕೋತೀನಿ. ಓಲಾ ಓಪನ್ ಮಾಡ್ಕೋತೀನಿ. ನೋಡಿರಿ, ಈ ಜಿಪ್ಸಿ ಬೈಕ್ ಅವ್ರು ಚಿಕ್ಕ ಎಲ್ಲೋ ಬೈಕ್ ಅವ್ರು ನೋಡಿರಿ ಹೆಂಗೆ ಹೋಗ್ತಾರೆ ಮೇಲ್ಗಡೆ ಫುಟ್ಪಾತ್ ಮೇಲೆ. ಅದು ಒಂದು ವಾಹನ ತಾನೇ, ರೋಡ್ ಮೇಲೆ ಹೋಗೋದಲ್ವ. ಅದಕ್ಕೆ ಮಾತ್ರ ಏನೂ ಇಲ್ಲ. ಹೆಂಗೆ ಬೇಕಾದ್ರೂ ಹೋಗಿ, ಹೆಂಗೆ ಬೇಕಾದ್ರೂ ಸಿಗ್ನಲ್ ಜಂಪ್ ಮಾಡಿ, ಹೇಳೋರಿಲ್ಲ ಕೇಳೋರಿಲ್ಲ. ಇದು ಯಾವ್ದು ಇದು? ಒಳಗಡೆ ಬರ್ತೈತೆ ಇರಿ, ಕನ್ಫರ್ಮ್ ಮಾಡ್ಕೊತೀನಿ. ಒಂದು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಆದರೆ ಪಿಕಪ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲವಲ್ಲ ಕಸ್ಟಮರು. ಎಷ್ಟು ರೂಪಾಯಿ ಬಿತ್ತು? 48 ರೂಪಾಯಿ ಬಿತ್ತು. 48 ರೂಪಾಯಿದು 3. ಭರತ್ ಅಂತ ಕಸ್ಟಮರ್ ಹೆಸರು. ಓಹ್, ಎಲ್ಲೋ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಕ್ಯಾನ್ಸಲ್ ಆಯಿತು. ಸರಿ ಬನ್ನಿ, ಪರವಾಗಿಲ್ಲ, ಹೋಗೋಣ ಮುಂದೆ. ಗೈಸ್, ಇವಾಗ ಒಂದು ಆರ್ಡ್ರ್ ಬಿದ್ದಿರೋದು ಎಲ್ಲಿ ಟಿನ್ ಫ್ಯಾಕ್ಟ್ರಿಯಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. 4 ಕಿಲೋಮೀಟ್ರಿಗೆ 25 ನಿಮಿಷ ತೋರಿಸ್ತಾ ಇದ್ದಾನೆ. ಬೆಳಗ್ಗೆ ಎಲ್ಲ
4 ಕಿಲೋಮೀಟ್ರಿಗೆ 5 ನಿಮಿಷ 6 ನಿಮಿಷ 7 ನಿಮಿಷ ತೋರಿಸ್ತಿದೆ. ಇವಾಗ ಅರ್ಧ ಗಂಟೆ ತೋರಿಸ್ತಾನೆ. ಅಷ್ಟೊಂದು ಸರ್ವಿಸ್ ರೋಡು ಜಾಮು, ಮೇನ್ ರೋಡು ಜಾಮು. ಇದು ಮೆಟ್ರೋ ಇದರಿಂದ ಕನ್ಸ್ಟ್ರಕ್ಷನಿಂದ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜಾಮು. ಇವಾಗ ಹೆಬ್ಬಾಳಿಂದ ಹತ್ತತ್ರ ಸಿಲ್ಕ್ ಬೋರ್ಡ್ ಹೋಗೋವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಎಲ್ಲಿ ನೋಡಿದ್ರೆ ಟ್ರಾಫಿಕ್ಕು. ಅಲ್ಲಿ ಹೆಬ್ಬಾಳ ಅಂತ ಕೇಳಕ್ಕೆ ಹೋಗ್ಬಿಡಿ, ನಾಗವಾರ ಹತ್ರ ಅನ್ನೋದನ್ನು. ಮುಂಚೆ ಎಷ್ಟೊಂದು ಟ್ರಾಫಿಕ್ ಆಗ್ತಿರಲಿಲ್ಲ, ಏನಿಲ್ಲ. ಒಂದು ಸರಿ ಸರ್ವಿಸ್ ರೋಡ್ ಬಿಡ್ತಾರೆ, ಒಂದು ಸರಿ ಮೇನ್ ರೋಡ್ ಬಿಡ್ತಾರೆ. ಅಂಥದ್ರಲ್ಲಿ ಅಣ್ಣ ಬಾಂಡ್ ನೋಡಿ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡವನೆ ಇಂಥ ಟ್ರಾಫಿಕಲ್ಲಿ. ಟೂ ವೀಲರ್ ಹೆಂಗೋ ಪಾಸ್ ಆಗುತ್ತೆ, ಪಾಪ ಕಾರ್ ಗಾಡಿಯವರು ಹೆಂಗೆ ಮಾಡ್ಬೇಕು ನೋಡಿ. ಬನ್ನಿ ಪರವಾಗಿಲ್ಲ, ಅವ್ರು ಏನಾದ್ರು ಮಾಡ್ಕೊಂಡು ಆರಾಮಾಗಿ ಬರಲಿ, ನಾವು ಬೇಗ ಹೋಗೋಣ. ಯಾಕಂದ್ರೆ ಡ್ರಾಪ್ ಮಾಡಬೇಕು ನಾವು. ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಕಲ್ಯಾಣನಗರಿಂದ 29 ಕಿಲೋಮೀಟ್ರ್ ಬಿದ್ದಿರೋದು. ಎಲ್ಲಪ್ಪ ಅಂದರೆ ಚಿಕ್ಕಜಲ ಮುಂದೆ ಯಾವ ಏರಿಯಾ ಅದು ನೆನಪೇ ಬರ್ತಾಯಿಲ್ಲ. ಯಾವುದೋ ಶೆಟ್ಟೆಗೆರೆನ ಯಾವುದೋ ಒಂದು ಏರಿಯಾ, ಅದು ಏರಿಯಾ ಹೆಸರೇ ಬರ್ತಲ್ಲ ನೋಡಿ. ಅದು ಒಂದೊಂದು ಏರಿಯಾ ಹೆಸರು ಬೆಳಗ್ಗೆ ಅದು ಯಾವುದು ಕೋರಮಂಗಲ ಹೇಳಕ್ಕೆ ಬಿಟ್ಟು ಬರ್ತಾನೆ ಇಲ್ಲ, ಕೋರಮಂಗಲ ಅನ್ನೋದು ಬೆಳಗ್ಗೆ ಅದು ಹಂಗೆ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಚಿಕ್ಕಜಾಲ ಆದಮೇಲೆ ಯಾವುದೋ ಊರೈತೆ, ಯಾವುದು ಮೀನುಗುಂಟೆ ಅಂತೆ. ಮೀನುಗುಂಟೆ ಒಳಗಡೆ ಹೋಗ್ಬೇಕು. ಅಲ್ಲಿಂದ ಯಾವುದು ಶೆಟ್ಟಿಗೆರೆ ಏರಿಯಾ ಹೆಸರು ಗೈಸು. 27 ಕಿಲೋಮೀಟ್ರ್ 47 ನಿಮಿಷ ತೋರಿಸ್ತಾನೆ. ಏನಿಲ್ಲ, ಹೆಬ್ಬಾಳ ಹೋಗೋವರೆಗೂ ಆರಾಮಾಗಿ ಅಷ್ಟೇ. ಅದಾದಮೇಲೆ ಗೊತ್ತಲ್ಲ, ಬ್ರಿಡ್ಜ್ ಹತ್ತಿದ್ರೆ ಲಾಸ್ಟ್ ಚಿಕ್ಕಜಾಲ ಇಳಿಯೋವರೆಗೂ 15 ನಿಮಿಷ ಹೋಗ್ಬಿಡ್ತೀನಿ ಆ ಕಡೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತೀನಿ. ಏನು ಗಾಡಿ ಗೊತ್ತಾ, GT ಇದ್ರದ್ದು ಯಾವುದಿದು ಫೋರ್ಶ್ ಅಂತ ಇದ್ದೀನಿ. ನೆನಪೇ ಬರ್ತಾಯಿಲ್ಲ. ನಮ್ಮದು ಮಿಸ್ಟರ್ ಇಂಡಿಯನ್ ಹಾಕಿರೋದು ಕಾರ್ ಇದೆಯಲ್ಲ, ಅದು ಯೆಲ್ಲೋ ಕಲರ್ಲೈತೆ. ಏನು ಸಖತ್ತಾಗೈತೆ. ಏನು ಜಾಮ್ ಆಗಿದೆ ಗೊತ್ತಾಗೈತೆ ಬ್ರಿಡ್ಜ್ ಮೇಲ್ಗಡೆ. ಅಪರೂಪ ನೋಡಿ, ಅಲ್ಲೊಂದು ಲಾರಿ ಆಫ್ ಆಗಿಬಿಟ್ಟೈತೆ. 1 ಕಿಲೋಮೀಟ್ರಿಂದ ಜಾಮಲ್ಲೇ ಬರ್ತಾಯಿದ್ದೀನಿ. ಹಾಗೆ ಗುಲಾಬ್ ಜಾಮೂನ್ ತಿನ್ಬೇಕು ಅನಿಸುತ್ತೆ. ಎಲ್ಲ ನೋಡಿ ಗೈಸ್, ಯಾವುದೋ ಲಾರಿದು ಹೆಂಗೆ ಕಟ್ಬಿಟ್ಟವನು ಹಿಂದ್ಗಡೆ ಅನ್ನ ಬಂಡು ಸೌಕಾಸಪ್ಪವು. ಏನು ಗೈಸ್ ಇದು ಇನ್ನೂ ಜಾಮಲ್ಲಿ ಐತೆ ರೋಡು. ನಾವು ಈ ಥರ ಹೋದರೆ ಹೋಗಲ್ಲ. ಕಸ್ಟಮರ್ ಬೇರೆ ವೇಟ್ ಇದ್ದಾರೆ ಹಿಂದ್ಗಡೆ, ಹೊಡೆಯೋಕ್ಕೆ ಸಾಸಲ್ಲ. ಈ ಥರ ಖಾಲಿ ಜಾಗ ಹೆಂಗೆ ಹಾರು ನೋಡಿತಾ ಇರಬೇಕು, ಹೋಗ್ತಾ ಇರಬೇಕು. ಗಟ್ಟಿಯಾಗಿ ಕುತ್ಕೊಳ್ಳಿ ಸರ್ ನೀವು. ಅವ್ರು ಕನ್ನಡನೂ ಬರೋಲ್ಲ ಬಿಡಿ ಗೈಸ್, ಹಿಂದಿನೇ ಬರೋದು. ಏನೋ ಆಗಿದೆ ಗೈಸ್, ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ. ಯಾವುದೋ ನೋಡಿ, ಅವನು ಕಣ್ಣ ಬಂದು ಕಾರ್ದವನು ನೆಕ್ಸೊಂದವನು ಈ ಥರ ನಿಂತ್ಕೋತವನೆ. ಟೂ ವೀಲರ್ಗೆ ಹೋಗೋದ್ರೆ ಜಾಗ ಬಿಡ್ತು ಬರ್ರು. ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಲ್ವಲ್ಲ. ಆಲ್ಮೋಸ್ಟ್ ಇವಾಗ 2 ಕಿಲೋಮೀಟರ್ಸ್ ಆಯಿತು. ಅಣ್ಣ ಮೊಬೈಲ್ ಬಿಡ, ನಾವು ನೀನು ಮುಂದೆ ಗಾಡಿ ನೋಡಿ ಹೊಡಿ. ಅಣ್ಣ ಬಂದು ಇದನ್ನು ನೋಡ್ಕೊತ ಹೊಡಿತಾನೆ ಗಾಡಿನ. ಈ ರೇಂಜಿಗೆ ಹೊಡಿತಾ ಇರ್ಬೇಕು ನೋಡಿ. ಯಪ್ಪ ದೇವ್ರೆ, ನೋಡ್ರಿ ಇರಿ ಗೈಸ್, ಏನಾಗಿದೆ ಅಂತ ಮುಂದೆ ಹೋಗ್ಬಿಟ್ಟು ಹೇಳ್ತೀನಿ ಗೈಸ್. ಇವಾಗ ಬಂದಿದ್ದೀನಿ, ಇಲ್ಲಿ ಏನೋ ಆಗಿದೆ ನೋಡೋಣ ಇರಿ. ಲೆಫ್ಟಿಗೆ ಹೊಡಿತೀನಿ ಗಾಡಿನ. ಏನಾಗಿದೆ ಗೊತ್ತಾಗ್ತಲ್ಲ. ಇಲ್ಲಿ ಟ್ಯಾಕ್ಟ್ರು ಏನು ಆಕ್ಸಿಡೆಂಟ್ ಆಗಿದೆ, ಏನಾಗಿದೆ ಅಂತ ಹೊಡಿರೋ ಮುಂದೆ. ನಾನು ನೋಡಬೇಕು. ಎಲ್ಲರೂ ಅದು ನೋಡ್ಕೋತೆ ಸೊಕಾಸ್ ಹೊಡಿತಾವ್ರೆ. ಏನೋ ಗೈಸ್ ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಯಾವುದೋ ಒಂದು ಟೂ ವೀಲರು ಎಲ್ಲ ಆಂಬುಲೆನ್ಸ್. ಏನು ಹತ್ತಿದೆ ಅಣ್ಣ ತುಂಬ ಅವ್ರಿಗೆ. ಟ್ಯಾಕ್ಟ್ರಿಗೆ ಬಂದು ಗುದ್ದವ್ರ. ಎಲ್ಲ ಕೆಳಗಡೆ ನೋಡ್ತಾರೆ. ಕೆಳಗಡೆ ಯಾರು ಬಿದ್ದವ್ರ ಬ್ರೋ? ಕೆಳಗಡೆ ಯಾರು ಬಿದ್ದವ್ರ? ಅವ್ರೊಬ್ರು ಅವರೊಬ್ಬರು ಕೆಳಗಡೆ ಡೋಗ್ಬಿಟ್ಟು ನೋಡಿದ್ರು. ಎಲ್ಲರೂ ನೋಡ್ತಾವ್ರೆ. ನಾನು ಸೇರಿಸ್ಬಿಟ್ಟೆ. ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ದೊಡ್ಡದಾಗೆ. ಅಷ್ಟೊಂದು ಅವನು ಟ್ಯಾಕ್ಟ್ರಲ್ಲಿ ಗುದ್ದುಬಿಟ್ಟು ಅವನೇ ಅಣ್ಣ ಬಂಡು. ಎಲ್ಲರೂ ತೆಗೆದು ಇಳಿದ್ಬಿಟ್ಟು ನೋಡ್ತಾವ್ರೆ. ಇವಾಗ ಮುಂದೆ ಹಾಕೊಂಡು ಯಾರಿಗೇನೇ ಆಗಿಲ್ಲ, ಅಷ್ಟೇ ಚೂರು ಪೆಟ್ಟಾಗಿಬಿಟ್ಟೈತೆ ಅಂಕಲ್ಗೆ ಅಷ್ಟೇ. ಬನ್ನಿ ಗೈಸ್, ನಾವು ಹೋಗೋಣ. ಅದಕ್ಕೆ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ನೋಡಿ 3-4 ಕಿಲೋಮೀಟ್ರ್ ಜಾಮ್ ಗೈಸ್. ಬೆಂಗಳೂರು ಸಿಟಿ ಅಂದರೆ ಇದು. ಒಂದು ಚೂರು ಎಲ್ಲರೂ ಒಂದು ಗಾಡಿ ನಿಂತೋದ್ರೆ ಸೈಡ್ಗೆ ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಜಾಮ್ಗಳು ಆಗಿಬಿಡ್ತಾವೆ ನೋಡಿ. ಇದು ಟೈಮಿಂಗ್ಸ್ 3:22 ಐತಿ. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಶೆಟ್ಟಿಗೆರೆಗೆ. ದೇವ್ರೆ, ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ರೀ. ಏನು ಸಿಗುತ್ತೆ ಕಣ ಬಗಳಿದ್ರೆ. ನೋಡಿ, ಓನರ್ ಹೇಳಿದ್ರೆ ಮಾತ್ರ ಸುಮ್ಮನೆ ಇರು. भाई 262 चेंज है क्या दे दो भाई, चेंज चाहिए ना भाई। 500 का दे दिया तो मैं किधर, मैं कर दुकान है नहीं है भाई चेंज है।
ಎಷ್ಟಾಗಿತ್ತು ಇದು ಲಾಸ್ಟ್ ರೈಡ್ ಎಲ್ಲಿ ತೋರಿಸುತ್ತಪ್ಪ 262 ಅಲ್ಲ ಇದೇದು ಪಾಸೋಕ ಏನು ಮಾಡೋದು ಇನ್ನು 200 अभी 4 रुपये ಚುಟ್ಟನೆ ಹೋಗ್ದು ಥ್ಯಾಂಕ್ ಯು ಪರವಾಗಿಲ್ಲ ಅಣ್ಣ ಥ್ಯಾಂಕ್ಸ್ ಬಾಯ್ ನೋಡಿರಿ ಒಬ್ಬೊಬ್ಬರು ಕೆಲಸ ಮಾಡೋರು ಒಬ್ಬೊಬ್ರು ಶ್ರೀಮಂತ ಇದ್ದರು ಕೊಡೋದು ಇಲ್ಲ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಹೇಳ್ದೆ ಆಲ್ಮೋಸ್ಟು ಒಂದು 40 ನಿಮಿಷದಲ್ಲಿ ಬಂದುಬಿಟ್ಟು ಡ್ರಾಪ್ ಮಾಡಿದ್ದೀನಿ 29 ಕಿಲೋಮೀಟ್ರು ಪರವಾಗಿಲ್ಲ ಎಲ್ಲ ಸೇರಿಸಿ 900 ಆಗಿದೆ ಯಾವುದು ಊಬರಲ್ಲಿ 900 ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಓಪನ್ ಆಗೋ ರ್ಯಾಪಿಡೋದಲ್ಲಿ 200 ಓಲಾದಲ್ಲಿ 200 ಟೋಟಲ್ ಎಷ್ಟು 1100 ಚಿಲ್ಲರೆ ಆಗಿದೆ ಗೈಸ್ ಇದು ಇವಾಗ ಅಪ್ಡೇಟ್ ಆಯ್ತು ನೋಡಿ ಅದು ಲಾಸ್ಟ್ ರೈಡ್ದು ಅವಾಗಲೇ ಅಪ್ಡೇಟ್ ಆಗಿಲ್ಲ 271 ರೂಪಾಯಿ ಕೊಟ್ಟಿದ್ದೆ ನೋಡಿ ಇವಾಗ ಅಪ್ಡೇಟ್ ಆಯಿತು 1100 ಹತ್ತತ್ರ ಒಂದು 400 ರೂಪಾಯಿ ಅಂದ್ರೂ ಒಂದು 1700 ಚಿಲ್ಲರೆ ಆಗಿದೆ ಗೈಸ್ ಇವಾಗ ಟೈಮಿಂಗ್ಸ್ 3:30 ಆಗಿದೆ ನೋಡೋಣ ಇವಾಗ ಇಲ್ಲಿಂದ ಒಂದು ಹತ್ತಿ ಬೆಲೆ ಕಡೆ ಕೊಟ್ಟು ಬಿಡಲಿ ಗೈಸ್ ಹೇಳ್ತೀನಿ ಆರಾಮಾಗಿ ಆಸೆ ಇರ್ಬೋದು ಇಷ್ಟೊಂದು ಇರಬಾರ್ದು ಅಲ್ವಾ ನಾನು ಯಾಕೆ ಇಷ್ಟೊಂದು ಸ್ಪೀಡಾಗಿ ಓಡಿಸ್ತಾ ಇದ್ದೀನಿ ನೋಡಿ ಗೈಸು ಏರ್ಪೋರ್ಟ್ ಇಲ್ಲೇ ಬರುತ್ತೆ ಇನ್ನೇನು ಆ ಕಡೆ ತೋರಿಸ್ತೀನಿ ಇಲ್ಲಿ ಮ್ಯಾಪಲ್ಲಿ ನೋಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇಲ್ಲಿಂದ ಆಲ್ಮೋಸ್ಟು 2-3 ಕಿಲೋಮೀಟ್ರು ಏನು ಗೈಸ್ ಇದು ಕಡೆ ಮನೆಗಳು ವಿಲ್ಲಗಳು ಏರ್ಪೋರ್ಟ್ ಪಕ್ಕ ಐತಲ್ಲ ಅದಕ್ಕೆ ಈ ಥರ ಇಷ್ಟು ಡಿಸ್ಟೆನ್ಸ್ ಕಾಣ್ತೈತಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ ಇಲ್ಲೇನು ಇದನ್ನು ಕಾಣ್ತಾ ಇರೋದಲ್ಲ ಅದೇ ಏರ್ಪೋರ್ಟು ಇಲ್ಲಿ ಕಾಣ್ತಲ್ಲ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್ ನಾನು ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಐತೆ ಆ ಕಡೆ ಹೋಗಲಿ ನಾನು ಬನ್ನಿ ಇವಾಗ ಏರಿಯಾ ಕಡೆ ಹೋಗೋಣ ಹಂಗೆ ಸಿಟಿ ಕಡೆ ಗೈಸು ಅವಾಗಲೊಂದು ಪೆಟ್ರೋಲ್ ಬಿತ್ತು ಎತ್ಕೋ ಅಷ್ಟರಲ್ಲೇ ಹೋಗ್ಬಿಡ್ತು ಜಯನಗರ ಬಿದ್ದಿತ್ತು 448 ರೂಪಾಯಿ 4 ಕಿಲೋಮೀಟ್ರ್ ಪಿಕಪ್ ಇತ್ತು ಅವ್ರು ಹೋಗ್ತಿದ್ದೆ ಅವ್ರು ಯಾರು ಎತ್ಕೊಂಡೇ ಬಿಟ್ಟರು ಹಿಂಗೆ ಇಷ್ಟು ಮಾಡೋಷ್ಟರಲ್ಲೇ ಎತ್ಕೊಂಡ್ಬಿಟ್ರು ಇವಾಗ ತಿರುಗಿ ಚಿಕ್ಕಜಾಲ ಹತ್ರ ಬಂದೆ ಒಂದು 7 ಕಿಲೋಮೀಟ್ರನ್ನ ಬಂದೆ ಅಲ್ಲಿಂದ ಡ್ರಾಪ್ ಕೊಟ್ಬಿಟ್ಟು ಖಾಲಿನೇ ಅದೊಂದೇ ಬಿದ್ದಿತ್ತು ಅದು ಬಿಟ್ಟರೆ ಬೈಕ್ ಟ್ಯಾಕ್ಸಿನೂ ಯಾವುದೂ ಬಿದ್ದಿಲ್ಲ ಪೆಟ್ರೋಲ್ ಒಂದೇ ಒಂದು ಬಿದ್ದಿರೋದು ಯಾವುದೂ ಬೀಳ್ತಾ ಇಲ್ಲ ಚೂರು ಯಾವ್ದು ನೋಟಿಫಿಕೇಶನ್ ಬಂದರೆ ಸಡನ್ನಾಗಿ ಆರ್ಡ್ರ್ ಬಂತು ಅನಿಸ್ಬಿಟ್ಟೈತೆ ಇವಾಗ ಇಲ್ಲಿಂದ ಯಾವ್ದಾರು ರಿಟರ್ನ್ ಕೊಡೋ ಸಿಟಿ ಕಡೆ ಹೋಗ್ಬಿಡ್ತೀನಿ ಈ ಥರ ಮಾಡಬೇಡ ನೀನು ಏನೋ ತುಂಬ ಕಮ್ಮಿ ಐತೆ ಗೈಸ್ ಯಾರೋ ಬುಕ್ ಮಾಡ್ರಪ್ಪ ಒಂದು ಯಲಹಂಕವ್ರಿಗೆ ಹೋದ್ರು ಮಾಡಿರಿ ಆಲ್ಮೋಸ್ಟು ಅಲ್ಲಿಂದ ಬೀಳ್ತಾ ಇರ್ತವೆ ಯಲಹಂಕದಿಂದ ಬಿಟ್ಟರೆ ಇಲ್ಲಿಂದ ಸಂಜಯನಗರ ಜಾಳಲ್ಲಿ ವಿಲೇಜು ಆ ಕಡೆ ಎಲ್ಲಿ ಕೊಡು ಒಟ್ಟಿನಲ್ಲಿ ಸಿಟಿ ಕಡೆ ಕೊಡು ಅಷ್ಟೇ ಯಾರಾದ್ರೂ ಪಿಕಪ್ ಡ್ರಾಪ್ ಮಾಡಿಸೋರಪ್ಪ ಆರ್ಡ್ರ್ ಮಾಡಿರಿ ಚಿಕ್ಕಜಾಲಿಂದ ಬಂದು ತೊಗೊಂಡು ಹೋಗ್ಬಿಡ್ತೀನಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಬನ್ನಿ ಬಿದ್ದ ಮೇಲೆ ಸಿಗೋಣ ಮತ್ತೆ ಇದು ಇವಾಗ ಸಂಜೆ ಟೈಮಿಂಗ್ಸು 5:17 ಗಂಟೆ ಆಗಿದೆ ಡ್ಯೂಟಿಯೆಲ್ಲ ಆಫ್ ಮಾಡಿದ್ದೀನಿ ಊಬರಲ್ಲಿ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ 1253 ರೂಪಾಯಿ ಹೊಡೆದಿದ್ದೀನಿ ಯಾವುದೋ ಊಬರಲ್ಲಿ ಓಲಾದಲ್ಲಿ ಇದೊಂದು 200 ರೂಪಾಯಿ ಅಂದ್ಕೊಳ್ಳಿ 191 ಚಿಲ್ಲರೆಗಿದೆ ಆಲ್ಮೋಸ್ಟು ಒಂದು 1200 ಒಂದು 200 ಅಂದ್ರೂ 1400 ರೂಪಾಯಿ ಆಯಿತು ಮತ್ತು ರ್ಯಾಪಿಡೋದಲ್ಲಿ ಒಂದು 200 ರೂಪಾಯಿ ಅಷ್ಟೇ ಟೋಟಲ್ ಹೊಡೆದಿರೋದಿತ್ತು 1600 ಚಿಲ್ಲರೆ ಹೊಡೆದಿದ್ದೀನಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ಅದರಲ್ಲೇ ಒಂದು ತುಂಬ ಆರ್ಡ್ರೇ ಕೊಡಲಿಲ್ಲ ಇವತ್ತು ಎಲ್ಲಿ ಏರ್ಪೋರ್ಟ್ ಹತ್ತಿರ ಹೋದೆ ಅಲ್ಲಿಂದ ಖಾಲಿನೇ ಬಂದೆ ಆಲ್ಮೋಸ್ಟ್ ಒಂದೇ ರೈಡ್ ಹೊಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಬರೀ 50 ರೂಪಾಯಿದು 49 ರೂಪಾಯಿದು ಜಕ್ಕೂರು ಮಾರ್ಕೆಟಿಂದ ಯಲಹಂಕ ಕಡೆ ಒಂದೇ ಒಂದು 50 ರೂಪಾಯಿದು ಅದನ್ನ ಬಿಟ್ಟರೆ ಆ ಕಡೆ ಹೋದರೆ ಆ ಕಡೆನೂ ಒಂದು ಕೊಡಲಿಲ್ಲ ಪರವಾಗಿಲ್ಲ ಏನು ಇವತ್ತಿಂದ ಅಷ್ಟೇ ಆಗಿದೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೀವು ಎಷ್ಟು ಹೊಡಿದ್ರಿ ಅಂತ ಅದನ್ನು ಕಮೆಂಟ್ ಮಾಡಿರಿ